ಜನ್ಮ ದಿನಾಂಕದ ಆಧಾರದಲ್ಲಿ ಸರಿಯಾದ ಶಿಕ್ಷಣ ಮತ್ತು ವೃತ್ತಿ ಆಯ್ಕೆ. 95% ಜನರು ತಮ್ಮ ಓದು, ಕೆಲಸ ಅಥವಾ ವ್ಯವಹಾರದಲ್ಲಿ ಸಂತೋಷ ಪಡುತ್ತಿಲ್ಲ. ಕಾರಣ, ಅವರು ಅಸಮರ್ಥರು ಅಥವಾ ದುಡಿಮೆ ಇಲ್ಲದವರಲ್ಲ. ಏಕೈಕ ತಪ್ಪು ತಪ್ಪು ವಿಷಯ ಅಥವಾ ವೃತ್ತಿಯ ಆಯ್ಕೆ. ಏಕೆ ಹೆಚ್ಚಿನವರು ಅಸಂತೃಪ್ತರು? ಬಹುತೇಕ ವಿದ್ಯಾರ್ಥಿಗಳು ಮತ್ತು ಯುವಕರು ಪೋಷಕರ ಒತ್ತಡಕ್ಕೆ ಒಳಗಾಗಿ, ಸಮಾಜದ ಟೀಕೆಗೆ ಹೆದರಿ, ಈ ಕ್ಷೇತ್ರದಲ್ಲಿ ಹಣ ಇದೆ ಎಂಬ ಭ್ರಮೆಗೆ ಬಲಿಯಾಗಿ, ಈ ಕೋರ್ಸಿಗೆ ಬೇಡಿಕೆ ಇದೆ ಎಂಬ ನಂಬಿಕೆಯಿಂದ ತಮ್ಮ ಸ್ವಭಾವಕ್ಕೆ ಹೊಂದದ ವಿಷಯ ಅಥವಾ ವೃತ್ತಿಯನ್ನು ಆರಿಸುತ್ತಾರೆ. ನಿಜ ಸತ್ಯ ಏನು? ಇದರಿಂದ ಅವರು ಪ್ರತಿಭೆ ಇಲ್ಲದವರಾಗುವುದಿಲ್ಲ, ದುಡಿಮೆ ಇಲ್ಲದವರೂ ಆಗುವುದಿಲ್ಲ. ಅವರು ಕೇವಲ ತಮಗೆ ಅನುಗುಣವಲ್ಲದ ಮಾರ್ಗದಲ್ಲಿ ನಡೆಯುತ್ತಿದ್ದಾರೆ. ಪರಿಹಾರ ಏನು? ಪ್ರತಿ ಮಗುವಿಗೂ ಅವರದೇ ಆದ ಶಕ್ತಿ, ಆಸಕ್ತಿ ಮತ್ತು ಜೀವನ ಮಾರ್ಗ ಇದೆ. ಆ ಮಾರ್ಗವನ್ನು ತಿಳಿಯಲು ಜನ್ಮ ದಿನಾಂಕವೇ ಕೀಲಿ. ಜನ್ಮ ದಿನಾಂಕದಿಂದ ಲಭಿಸುವ ಮೂಲಾಂಕ ಮಗುವಿನ ಸ್ವಭಾವವನ್ನು ಬಹಿರಂಗಪಡಿಸುತ್ತದೆ. ಯಾವ ವಿಷಯಗಳು ಸೂಕ್ತವೆಂದು ಸೂಚಿಸುತ್ತದೆ. ಯಾವ ವೃತ್ತಿಯಲ್ಲಿ ಸಂತೋಷ ಮತ್ತು ಸಾಧನೆ ಸಾಧ್ಯ ಎಂಬುದನ್ನು ತೋರಿಸುತ್ತದೆ. ಜನ್ಮ ದಿನಾಂಕದ ಪ್ರಕಾರ ಶಿಕ್ಷಣ ಮತ್ತು ವೃತ್ತಿ ಆಯ್ಕೆಯ ಪ್ರಯೋಜನಗಳು. ಮಕ್ಕಳು ಒತ್ತಡರಹಿತವಾಗಿ ಓದುತ್ತಾರೆ. ಕಲಿಕೆ ಸಹಜ ಮತ್ತು ಸರಳವಾಗುತ್ತದೆ. ಆತ್ಮವಿಶ್ವಾಸ ಹೆಚ್ಚುತ್ತದೆ. ಕೆಲಸವೇ ಸಂತೋಷದ ಮೂಲವಾಗುತ್ತದೆ. ಯಶಸ್ಸು ಸ್ವಾಭಾವಿಕವಾಗಿ ಬರುತ್ತದೆ. ಅಂಥ ಮಕ್ಕಳಿಗೆ ನಾನು ತಪ್ಪು ಆಯ್ಕೆ ಮಾಡಿದ್ದೇನೆ ಎಂಬ ಆತಂಕವೇ ಇರದು. ಯಶಸ್ಸಿನ ಸಾಧ್ಯತೆ 100%. ಏಕೆಂದರೆ ಅವರು ತಮ್ಮ ಸ್ವಭಾವಕ್ಕೆ ತಗುಲುವ ವಿಷಯವನ್ನು ಓದುತ್ತಾರೆ. ತಮ್ಮ ಶಕ್ತಿಗೆ ಹೊಂದುವ ವ್ಯಕ್ತಿಯನ್ನು ಆರಿಸುತ್ತಾರೆ. ಬಲವಂತವಿಲ್ಲದೆ ಮನಸ್ಸಿನಿಂದ ಕೆಲಸ ಮಾಡುತ್ತಾರೆ. ಅಂತಹ ಜೀವನದಲ್ಲಿ ಸಂತೋಷ ಮತ್ತು ಯಶಸ್ಸು ಖಚಿತವಾಗಿರುತ್ತದೆ. ಬಾಲ್ಯದಲ್ಲೇ ಸರಿಯಾದ ಮಾರ್ಗ ಆಯ್ಕೆಯ ಪ್ರಯೋಜನೆ. ಮಕ್ಕಳಿಗೆ ಜೀವನ ಪೂರ್ತಿ ಗೊಂದಲ ಇರದು. ಒತ್ತಡ, ಅಸಮಾಧಾನ ಮತ್ತು ಬೇಸರ ಕಡಿಮೆಯಾಗುತ್ತದೆ. ತಮಗಿಷ್ಟವಾದ ಕೆಲಸವೇ ಅವರ ಗುರುತಾಗುತ್ತದೆ. ಪೋಷಕರಿಗೆ ಸಂದೇಶ: ಮಕ್ಕಳನ್ನು ನಿಮ್ಮ ಕನಸುಗಳಿಗೆ ತಕ್ಕಂತೆ ಅಲ್ಲ, ಅವರ ಜನ್ಮ ದಿನಾಂಕದ ಶಕ್ತಿಗೆ ತಗುಲುವಂತೆ ಬೆಳೆಸಿ. ಅವರ ಸಂತೋಷವೇ ನಿಮ್ಮ ಅತಿ ದೊಡ್ಡ ಯಶಸ್ಸು. ನಿಮಗೆ ಸೂಕ್ತವಾದ ವೃತ್ತಿ, ವಿಷಯ, ಉದ್ಯೋಗ ಅಥವಾ ವ್ಯವಹಾರ ತಿಳಿದುಕೊಳ್ಳಬೇಕೇ? ವಿದ್ಯಾರ್ಥಿಗಳಿಗೆ ಭವಿಷ್ಯದಲ್ಲಿ ಗೊಂದಲ ಬೇಡವೇ? ನಿಮಗೆ ಸೂಕ್ತವಾದ ವಿಷಯ ಮತ್ತು ವೃತ್ತಿಯನ್ನು ಆಯ್ಕೆ ಮಾಡಲು ಬಯಸುವಿರಾ? ನನಗೆ DM ಮಾಡಿ ಮತ್ತು ಈ ವಿವರಗಳನ್ನು ಕಳುಹಿಸಿ. ಜನ್ಮ ದಿನಾಂಕ, ಹೆಸರು, ಜನ್ಮ ಸಮಯ, ಸ್ಥಳ. ಸರಿಯಾದ ಆಯ್ಕೆ ಸಂತೋಷದ ಜೀವನ, ಯಶಸ್ವಿ ಭವಿಷ್ಯ. ಹಿಂದೆ ಸಂಪರ್ಕಿಸಿ. ನಿಮ್ಮ ಜೀವನಕ್ಕೆ ಸರಿಯಾದ ಮಾರ್ಗವನ್ನು ತಿಳಿಯಿರಿ. ಜನ್ಮ ದಿನಾಂಕದ ಪ್ರಕಾರ ಶಿಕ್ಷಣ ಮತ್ತು ವೃತ್ತಿ ಆಯ್ಕೆ ಮಾಡಿದರೆ ಸಂತೋಷ ಖಚಿತ, ಯಶಸ್ಸು ಖಚಿತ.